ನಮಸ್ತೆ ವೀಕ್ಷಕರೇ. ಇವಾಗ ನಾನು ಮಜ್ಜಿಗೆ ಸಾರು ಹೆಂಗೆ ಮಾಡಬೇಕು ಅಂತಂದು ಹೇಳ್ತೀನಿ. ಇವಾಗ ನಾನು ಮಜ್ಜಿಗೆ ಸಾರು ಮಾಡಕತ್ತೀನಿ. ಹಸಿ ಅಂಬ್ರ ಅಲ್ಲ, ಮಜ್ಜಿಗೆ ಸಾರು. ಇದನ್ನು ಕುದಿಸಿ ಮಾಡೋದು. ಇದನ್ನು ಕುದಿಸಿ ಮಾಡಬೇಕು. ಇಲ್ಲಿ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನಿ. ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನಿ. ಇಲ್ಲೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆನ ನಾನು ಕಟ್ಟದಿಟ್ಕೊಂಡೇನಿ. ಇದನ್ನು ಇದನ್ನು ಕಡ್ದಿಟ್ಕೊಂಡೇನಿ. ಇವಾಗ ಎಣ್ಣೆ ಕಾಯ್ತು. 1 ಟೀ ಸ್ಪೂನ್ ಅಷ್ಟು ಏನು ಮಾಡ್ತೀನಿ, ಸಾಸಿವೆ ಕಾಳನ್ನ ಹಾಕ್ತೀನಿ. ಇವಾಗ ಏನು ಮಾಡ್ತೀನಿ, 1 ಎಸಳು ಕರಿಬೇವು ಹಾಕ್ತೀನಿ. ಇವಾಗ ಅಲ್ಲ ಬೆಳ್ಳುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ. ಇವಾಗ ಏನು ಮಾಡ್ತೀನಿ, ಇದರಲ್ಲಿ ಒಣ ಕೊಬ್ಬರಿ, ಹಸಿಕಾಯಿ, ಅಲ್ಲ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಇಷ್ಟನ್ನು ನಾನು ಇದನ್ನು ರುಬ್ಬಿಟ್ಕೊಂಡಿದ್ದೇನೆ. ಇದನ್ನು 1-2 ಚಮಚದಷ್ಟು ಹಾಕ್ತೀನಿ. ಸ್ವಲ್ಪ ಇದನ್ನು ಹಸಿ ಹೋಗ್ಬೇಕಲ್ಲ, ಅದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿದೆ. ನಿಮಗೆ ನಿಮ್ಮ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನಾನು 2 ಸ್ಪೂನು ಉಪ್ಪನ್ನು ಹಾಕ್ತೀನಿ. ಇವಾಗ ಕಡ್ದಿಟ್ಟಂಥ ಮಜ್ಜಿಗೆನ ಹಾಕಿದೆ. ಇದು ಇವಾಗ ಕುದ್ದು ಬರಬೇಕು. ಅದಕ್ಕೆ ನಾನು ಏನು ಮಾಡೀನಿ, ಇದರಲ್ಲಿ ಅಕ್ಕಿ ಹಿಟ್ಟು ಸ್ವಲ್ಪ ಜೋಳದ ಹಿಟ್ಟು ಸೇರಿಸಿದ ಹಿಟ್ಟನ್ನು ನಾನು ಏನು ಮಾಡೀನಿ, ಕಲಸಿಟ್ಕೊಂಡಿದ್ದೆ, ಹಾಕಿದೆ. ಇವಾಗ ಇದನ್ನೇನು ಮಾಡಬೇಕು, ಸರಿಯಾಗಿ ಇದನ್ನು ಕುದಿಸ್ಬೇಕು. ಇದು ಕುದಿ ಬರೋ ತನಕ ಇದಕ್ಕೆ ಕೈಯಾಡಿಸ್ಕೋತಾ ಇರಬೇಕು, ಇಲ್ಲಾಂದ್ರೆ ಹಿಟ್ಟು ಹಾಕಿದ್ದು ಗಂಟು ಆಗ್ತೈತಿ. ಕುದಿ ಬಂದ ಮೇಲೂ ಹಿಟ್ಟು ಹಾಕ್ಬೋದು. ಇವಾಗ ಏನು ಮಾಡ್ತೀನಿ, ಹೆಚ್ಚಿಟ್ಟಂಥ ಕೊತ್ತಂಬರಿನ ಇದಕ್ಕೆ ಹಾಕ್ತೀನಿ. ವೀಕ್ಷಕರೇ, ಇವಾಗ ಏನಾಗ್ತೈತಿ, ಇದು ಕುದಿತೈತಿ. ಮಜ್ಜಿಗೆ ಸಾರು ಏನಾಗ್ತೈತಿ, ರೆಡಿ ಆಯಿತು. ಇದು ಕುದಿಸಿ ಮಾಡೋದು ಮಜ್ಜಿಗೆ ಸಾರು. ಕಸೆಂಬರ ಅಂದ್ರೆ ಹಾಗೆ ಮಾಡ್ತಾರೋ, ಮಜ್ಜಿಗೆಗೆ ಒಗ್ಗರಣೆ ಹಾಕ್ತಾರೆ. ಅಲ್ಲ ಬೆಳ್ಳುಳ್ಳಿ ಹಸಿಕಾಯಿ ಪೇಸ್ಟ್ ಹಾಕಿ ಮಜ್ಜಿಗೆ ಒಗ್ಗರಣೆ ಹಾಕ್ತಾರೆ. ಆದರೆ ಇದಕ್ಕೆ ಹಿಟ್ಟು ಹಚ್ಚಿ ಮಾಡ್ತೀವಿ. ಇದು ಇವಾಗ ಕುದಿ ಬರಾಕತ್ತು.
ಕುದಿ ಬರಕತ್ತು. ನೋಡಕ್ಕೂ ಎಷ್ಟು ಚಂದ ಆಗೈತಿ ಇದು. ಈ ಥರ ನಾವು ಮಜ್ಜಿಗೆ ಸಾರನ್ನ ಮಾಡ್ಬೋದು. ಬಿಸಿ ಅನ್ನ ಇದ್ರೊಳಗೆ ತುಪ್ಪ ಹಾಕ್ಕೊಟ್ಟು ಊಟ ಮಾಡಬೇಕು. ಉಪ್ಪಿನಕಾಯಿ ಭಾಳ ರುಚಿ ಆಕೈತಿ. ಊಟ ಮಾಡೋ ಮುಂದೆ ಇದಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡಬೇಕು. ಹಂಗೆ ಮಾಡಿದ್ರು ಬರ್ತೈತಿ, ಆದ್ರೆ ತುಪ್ಪ ಹಾಕಿ ಊಟ ಮಾಡಿದ್ರೆ ಭಾಳ ರುಚಿ ಅನ್ನಿಸ್ತೈತಿ. ನೋಡಿ ವೀಕ್ಷಕರೇ, ಮಜ್ಜಿಗೆ ಸಾರು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಇದು ಕುದಿಬೇಕು. ಕುದಿದ ಮೇಲೆ ಅದನ್ನು ಇಳಿಸ್ಬಿಟ್ರೆ ಇದು ಮಜ್ಜಿಗೆ ಸಾರು ರೆಡಿ ಆಗ್ತೈತಿ.